ಬಸನಗೌಡ ಪಾಟೀಲ್ ಯತ್ನಾಳ್ ಮಹಿಳೆಯರ ಬಗ್ಗೆ ಬೇರೆ ಬೇರೆ ಜನರ ಬಗ್ಗೆ ಹೀಯಾಳಿಸಿ ಬಹಳ ಕೆಟ್ಟದಾಗಿ ಮಾತನಾಡೋದು ಸರ್ವೇ ಸಾಮಾನ್ಯ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಮುಂಚೆ ನಾನು JDS ಅಲ್ಲಿದ್ದಾಗ ನಮ್ಮ ಜೊತೆಲಿದ್ದ. ಅವಾಗ ಭಾಳ ಇಂಥ ಬುದ್ಧಿ ಇರಲಿಲ್ಲ. ಈಗ ನೋಡಿದ್ರೆ ಭಾಳ ಒಂದು ಸುಮಾರು 1 ವರ್ಷ 2 ವರ್ಷ 3 ವರ್ಷದಿಂದ ಜನರಿಗೆ ಹೀಯಾಳಿಸೋದು, ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು, ಬೇರೆ ಬೇರೆ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕೆಟ್ಟದಾಗಿ ಮಾತನಾಡೋದು ಇದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನಮಸ್ಕಾರ. ನಾನು ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಕರ್ನಾಟಕದ ಸೆಕ್ರೆಟರಿ ಸೈಯದ್ ಶಫೀವುಲ್ಲಾ ಸಾಹೇಬ್ ಅಂತ ತಮಗೆಲ್ಲ ತಿಳಿದಿದೆ. ಬಹಳಷ್ಟು ವರ್ಷಗಳಿಂದ ರಾಜಕೀಯದಲ್ಲೂ ಇದ್ದೇನೆ, ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಇದ್ದವನು. ಈಗ ಕಾಂಗ್ರೆಸ್ಸಲ್ಲಿದ್ದೇನೆ. ನಮ್ಮ ರಾಜ್ಯದ ಒಬ್ಬ ಆರಿಸಿ ಬಂದ MLA ಆಗಿನೂ ಬಸನಗೌಡ ಪಾಟೀಲ್ ಯತ್ನಾಳ್ ಮಹಿಳೆಯರ ಬಗ್ಗೆ ಬೇರೆ ಬೇರೆ ಜನರ ಬಗ್ಗೆ ಹೀಯಾಳಿಸಿ ಬಹಳ ಕೆಟ್ಟದಾಗಿ ಮಾತನಾಡೋದು ಸರ್ವೇ ಸಾಮಾನ್ಯ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಮುಂಚೆ ನಾನು JDS ಅಲ್ಲಿದ್ದಾಗ ನಮ್ಮ ಜೊತೆಲಿದ್ದ. ಅವಾಗ ಭಾಳ ಇಂಥ ಬುದ್ಧಿ ಇರಲಿಲ್ಲ. ಈಗ ನೋಡಿದ್ರೆ ಭಾಳ ಒಂದು ಸುಮಾರು 1 ವರ್ಷ 2 ವರ್ಷ 3 ವರ್ಷದಿಂದ ಜನರಿಗೆ ಹೀಯಾಳಿಸೋದು, ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು, ಬೇರೆ ಬೇರೆ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕೆಟ್ಟದಾಗಿ ಮಾತನಾಡೋದು ಇದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದೇ ರೀತಿ ಮಹಿಳೆಯರ ಬಗ್ಗೆ ಬಹಳ ಕೆಟ್ಟದಾಗಿ ಹೇಳಿಕೆಗಳು ಕೊಟ್ಟು ಏನೋ ಸಂತೋಷ ಬೇರೆ ಪಡ್ತಾ ಇದ್ದಾನೆ. ಮುಸ್ಲಿಂ ಮಹಿಳೆಯರ ಬಗ್ಗೆ ಆಗಲಿ, ಬೇರೆ ಬೇರೆ ಎಲ್ಲ ಧಾರ್ಮಿಕ ಆಚರಣೆ ಇರೋರ ಬಗ್ಗೆ ಆಗಲಿ ಎಲ್ಲ ಮಹಿಳೆಯರಿಗೆ ಬಹಳ ಕೆಟ್ಟದಾಗಿ ಮಾತನಾಡಿದ್ದಾನೆ. ಇದನ್ನು ನಾವೆಲ್ಲ ಖಂಡಿಸ್ತೇವೆ. ಎಲ್ಲ ಕನ್ನಡಿಗರು, ರಾಜ್ಯದ ಸುಮಾರು 7 ಕೋಟಿ ಜನನೂ ಖಂಡಿಸಬೇಕಾದ ವಿಷಯ. ಯಾಕಂದರೆ ಎಲ್ಲ ಮಹಿಳೆಯರು ಗೌರವ ಎಷ್ಟು ಕೊಡಬೇಕೋ ಕೊಡಲೇಬೇಕು. ಇವನು ಒಂದು MLA ಆಗಿ ಆರಿಸಿ ಬಂದಿನೂ ಈ ಥರ ಮಾತನಾಡ್ತಾ ಇದ್ದರೆ ಸರಿ ಇಲ್ಲ. ಇದಕ್ಕೆ ನಮ್ಮ ಅಡ್ವೊಕೇಟ್ ಲಾಯರ್ ಜಗದೀಶ್ರವರು ಖಂಡಿಸಿದ್ದಾರೆ. ಆಮೇಲೆ ಖಂಡಿಸಿ ಅವನಿಗೆ ಹೇಳಿದ್ದಾರೆ, ಸರಿಯಾಗಿ ಹೇಳಿದ್ದಾರೆ. ನಾವೆಲ್ಲ ಅದನ್ನು ಒಪ್ತೇವೆ. ಭಾಳ ಚೆನ್ನಾಗಿ ಅವರು ಅವನಿಗೆ ಮಕಾಮೂತಿಗೆ ಸರಿಯಾಗಿ ಮಾಡಿದ್ದಾರೆ. ಇದನ್ನು ಕೆಲವು ಜನ ಜಗದೀಶ್ ಅವರು ಹೇಳಿದ್ದು, ಲಾಯರ್ ಜಗದೀಶ್ ಅವರು ಹೇಳ್ತಾ ಇರೋ ತಪ್ಪು ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅದನ್ನು ನಾವೆಲ್ಲ ಭಾರತೀಯರು, ನಾವು ರಾಜ್ಯದ ಎಲ್ಲ ಕನ್ನಡಿಗರು ಖಂಡಿಸ್ತೇವೆ, ಮುಸಲ್ಮಾನರು ಖಂಡಿಸ್ತೇವೆ. ಮುಸ್ಲಿಂ ಮಹಿಳೆಯರ ಬಗ್ಗೆನೂ ಈ ಯತ್ನಾಳು ಭಾಳ ಕೆಟ್ಟದಾಗಿ ನೋಡ್ತಿದ್ದಾನೆ, ಕೆಟ್ಟ ಪದಗಳು ಉಪಯೋಗಿಸಿದ್ದಾನೆ, ಕೆಟ್ಟದಾಗಿ ಹೇಳಿದ್ದಾನೆ. ಯಾರೇ ಮಹಿಳೆಯರಾಗಲಿ ತಾಯಿ ಸಮಾನ, ನಮಗೆಲ್ಲ ತಾಯಂದ್ರ ಬಗ್ಗೆ ಇವನು ಇಷ್ಟು ಕೆಟ್ಟದಾಗಿ ಹೇಳಬೇಕಾದ್ರೆ ಇವನು ಎಂಥವನು ಆಗಿರಬೇಕು. ಅದಕ್ಕೆ ಒಂದು ಉದಾಹರಣೆ ಕೊಟ್ಟು ಲಾಯರ್ ಜಗದೀಶ್ ಅವರು, ನೀನು ಮುಂಚೆ ಮಾಡಿ ತೋರಿಸಪ್ಪ ಬೇರೆಯವ್ರಿಗೆ ಹೇಳೋಕ್ಕೆ ಮುಂಚೆ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವುದೂ ತಪ್ಪಾಗಿ ಕಾಣ್ತಾ ಇಲ್ಲ. ಮಹಿಳೆಯರ ಬಗ್ಗೆ ಕೀಳಾಗಿ ಹೀಯಾಳಿಸಿ ಮಾತನಾಡಿರೋದು ಲಾಯರ್ ಜಗದೀಶ್ ಅಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್. ಅವನಿಗೆ ಸರಿಯಾಗಿ ಬುದ್ಧಿ ಹೇಳೋದಕ್ಕಾಗಿ ಲಾಯರ್ ಜಗದೀಶ್ ಅವರು ಬಂದು ಅವನಿಗೆ ಸರಿಯಾಗಿ ಮಂಗಳಾರತಿ ಎತ್ತಿ ಸರಿಯಾಗಿ ಹೇಳಿದ್ದಾರೆ. ಇದನ್ನು ತಪ್ಪು ಅಂತ ಖಂಡಿಸೋರು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಆ ರೀತಿ ಮಾತನಾಡೋಕ್ಕಿಂತ ಮುಂಚೆ ಮಹಿಳೆಯರ ಬಗ್ಗೆ ಯತ್ನಾಳ್ ಏನು ಹೇಳಿದ್ದಾನೆ ಅದನ್ನು ಗಮನ ಕೊಟ್ಟು ನೋಡಿ, ಎಷ್ಟು ಕೀಳಾಗಿ ಮಾತನಾಡಿದ್ದಾನೆ. ಆಮೇಲೆ ಯತ್ನಾಳು ಬರೀ ಮಹಿಳೆಯರ ಬಗ್ಗೆ ಈ ರೀತಿ ಮಾತನಾಡ್ತಾ ಇದ್ದಾನೆ ಅಂದರೆ ಭಾಳಷ್ಟು ವಿಷಯಗಳು ಬಿಟ್ಟಂಗೆ ಆಗುತ್ತೆ. ಎಲ್ಲರ ಬಗ್ಗೆ ಅವನು ಹೀಯಾಳಿಸಿ ಮಾತನಾಡಿದ್ದಾನೆ, ಕೆಟ್ಟದಾಗಿ ಮಾತನಾಡಿದ್ದಾನೆ. ಎಲ್ಲರ ಕೈಯಲ್ಲೂ ಉಗಿಸ್ಕೊಂಡವನೆ, ಸ್ವಾಮೀಜಿಗಳ ಕೈಯಲ್ಲೂ ಉಗಿಸ್ಕೊಂಡವನೆ, ಆಮೇಲೆ ರಾಜಕೀಯವಾಗಿ ಉಗಿಸ್ಕೊಂಡವನೆ, ಆಮೇಲೆ BJPಯಿಂದ ಹೊರದಬ್ಬಲ್ಪಟ್ಟಿದ್ದಾನೆ. ಬೇರೆ ಏನೋ ಪಕ್ಷ ಕಟ್ಟಿದ್ದೀನಿ ಅಂತ ಹೋಗಿದ್ದಾನೆ, ಅಲ್ಲೇನೂ ನಡೆಯಲ್ಲ. ಯಾವ ಪಕ್ಷ ಕಟ್ಟಿದ್ರು ಯಾರೂ ಒಂದು ಓಟು ಹಾಕಲ್ಲ, ಮೂಸಿನೂ ನೋಡಲ್ಲ. ಅದಕ್ಕೆ ಅವನೊಂಥರ ಹುಚ್ಚುಚ್ಚಾಗಿ ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾನೆ. ಲಾಯರ್ ಜಗದೀಶ್ ಅವರು ಅವನಿಗೆ ಪಾಠ ಕಲಿಸೋದಕ್ಕಾಗಿ
ಹೇಳಿಕೆ ಕೊಟ್ಟಿರೋದು ನಾವೆಲ್ಲ ಭಾಳ ಸಂತೋಷ ಪಡ್ತೇವೆ. ನಾವೆಲ್ಲ ಅದನ್ನು ಭಾಳ ಗೌರವದಿಂದ ಕಾಣ್ತೇವೆ. ಲಾಯರ್ ಜಗದೀಶ್ ಅವರು ಮಹಿಳೆಯರ ಪರ ವಹಿಸಿ ಮಾತನಾಡಿದ್ದಾರೆ. ಸಂತೋಷದ ವಿಷಯ. ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು. ಲಾಯರ್ ಜಗದೀಶ್ ಅವರೇ, ನೀವು ಕರೆಕ್ಟಾಗಿ ಹೇಳಿದ್ದೀರಾ. ನಾವು ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಕರ್ನಾಟಕದ ಪರವಾಗಿ, ಎಲ್ಲ ಮಹಿಳೆಯರ ಪರವಾಗಿ ನೀವು ಹೇಳ್ತಾ ಇರೋದು ಸರಿ ಅಂತ ನಾವು ಹೇಳ್ತಾ ಇದ್ದೇವೆ. ಧನ್ಯವಾದಗಳು.